ಹೇಳಿದ ಮೇರೆಗೆ ನಾನು ನವೀನ್ ಅವ್ರ ಮುಂದಿನ ಸಾಹೇಬರ ಕಾಲ್ ಮಾಡಿದಂತ ಸಂದರ್ಭದಲ್ಲಿ ಸಾಹೇಬರು ಎರಡನೇ ಮಾತನಾಡಿದ್ರೆ ನನಗೆ ತುಂಬ ಹೃದಯದಿಂದ ಇಲ್ಲ ನಾನು ಬರ್ತೀನಿ ಆಯ್ತು, ನಾನು ಬಂದು ಇನ್ಸ್ಟ್ರಕ್ಷನ್ಸ್ ಅನ್ನ ಒಂದು ನಮ್ಮ ಪೊಲೀಸ್ ವತಿಯಿಂದ ತಿಳುವಳಿಕೆಯನ್ನ ತಿಳಿಸ್ತೀನಿ ಅಂತ ಹೇಳಿ ಈ ದಿವಸ ಸಾಹೇಬ್ರೆ ಸುಮಾರು 3 ಸಾರಿ ಒಂದು ಕಾಲ್ ಮಾಡಿ ಯಾವ ಟೈಮಿಗೆ ಹೇಳಿ ಪ್ರೋಗ್ರಾಮ್ ಅಂತೇಳಿ ಕರೆಕ್ಟ್ ಆಗಿ ಸಾಹೇಬ್ರು ಹೇಳಿದ ಟೈಮಿಂಗ್ಸ್ಗೆ ನಾವು ಕೊಟ್ಟಂತ ಒಂದು ಟೈಮಿಂಗ್ಸ್ಗೆ ಬಂದು ಇಲ್ಲಿ ತಮ್ಮೆಲ್ಲರನ್ನ ಕುರಿತು ಒಂದು ಇನ್ಸ್ಟ್ರಕ್ಷನ್ಸ್ ಅನ್ನ ನೀಡಿದ್ದಾರೆ. ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ನಮಗೆ ಇಲ್ಲಿ ಪೊಲೀಸ್ಗೆ ಒಂದು ಇಷ್ಟೊಂದು ಅಚ್ಚುಕಟ್ಟಾಗಿ ಬಂದು ನಾವು ಇಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂತಹ ಆಯೋಜಿಸಿದಂತಹ ನವೀನ್ ಅವರಿಗೂ ಸಹ ನಮ್ಮ ಕೆಜಿಎಫ್ ಜಿಲ್ಲಾ ಪೊಲೀಸ್ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ನಮ್ಗೆ ಈಗ ಇನ್ವೈಟ್ ಮಾಡ್ಲಿಕ್ಕೆ ನಾನು ಧನ್ಯವಾದ ಸಲ್ಲಿಸ್ತೀನಿ ನವೀನ್ ಅವರಿಗೆ ಮತ್ತೆ ನಿಮ್ಮೆಲ್ಲರಿಗೆ. ಅವರು ಹೇಳಿದರೆ ಇಷ್ಟು ಜನ ಹೆಣ್ಮಕ್ಳು ಬರ್ತಾರೆ, ಸೊ ನಮ್ಗೆ ಕೂಡ ಇರೋದು ಅವಕಾಶ ಸಿಗತ್ತೆ ನಿಮ್ ಜೊತೆ ಮಾತಾಡ್ಲಿಕ್ಕೆ. ಸೊ ಇದು ನಮ್ಗೆ ಕೂಡ ಅವಕಾಶ ಇದೆ. ಸೊ ನಿಮ್ಗೆ ಏನಾದ್ರೂ ಸಮಸ್ಯೆ ಇರಲಿ, ನಾವು ಫಸ್ಟ್ ಮೊದಲಾಗಿ ನಾವು ಹೇಳ್ತಾ ಇದ್ದೀವಿ, ಏನು ಸಮಸ್ಯೆ ಇರಲಿ ನಾವು ಪೊಲೀಸ್ ಇಲಾಖೆಯಿಂದ ನಿಮ್ಗೆ ರಕ್ಷಣೆಗೋಸ್ಕರ ನಾವು ಇದ್ದೀವಿ. ಯು ಆಲ್ವೇಸ್ ಫೀಲ್ ಫ್ರೀ ಟು ಕಮ್ ಟು ಅಸ್. ಯಾರು ನಿಮ್ಗೆ ತೊಂದರೆ ಕೊಡ್ತಾರೆ, ಗಲಾಟೆ ಮಾಡ್ತಾರೆ, ಬೆದರ್ತಾರೆ ಅಥವಾ ಏನು ಸಮಸ್ಯೆ ಇದೆ ಅಕ್ಕಪಕ್ಕದಲ್ಲಿ ತೊಂದರೆ ಕೊಡ್ತಾರೆ, ನೀವು ನಮ್ಮ ಹತ್ರ ಬರ್ಬೋದು. 112 ನಮ್ದು ಪೊಲೀಸ್ದು ಒಂದು ನಂಬರ್ ಇದೆ, ಹೆಲ್ಪ್ ಲೈನ್ ನಂಬರ್. 112 ನಂಬರ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆಯಾ? ಎವ್ರಿಬಡಿ ನೋಸ್ 112. 112 ಯಾವುದೇ ಸಮಸ್ಯೆ ಇರಲಿ, ಇಫ್ ಯು ಫೇಸ್ ಎನಿ ಪ್ರಾಬ್ಲಮ್ ಕಾಲ್ 112. 5 ನಿಮಿಷದಿಂದ 10 ನಿಮಿಷ ಒಳಗಡೆ ನಮ್ಮ ಪೊಲೀಸ್ ಸಿಬ್ಬಂದಿ ಜೀಪ್ ಜೊತೆ ನಿಮ್ಮ ಹತ್ರ ಬರ್ತಾರೆ. ನಿಮ್ದು ಏನ್ ಸಮಸ್ಯೆ ಇದೆ ಅದು ಕೇಳ್ತಾರೆ. ಅದು ಆದ ನಂತರ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಅಲ್ಲಿಂದ ನಿಮ್ದು ಸಮಸ್ಯೆ ಬಗೆಹರಿಸಾಗಿಲ್ಲ, ನೀವು ನಮ್ಮ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು. ಅಲ್ಲಿ ಕೂಡ ಆಗಿಲ್ಲ, ನೀವು ನಮ್ಮ ಹತ್ರ ಬರ್ಬೋದು. ನಮ್ಮ ಡಿಸ್ಟ್ರಿಕ್ಟ್ ಪೊಲೀಸ್ ಆಫೀಸಲ್ಲಿ ನಮ್ಗೆ ಕಂಪ್ಲೇಂಟ್ ಕೊಡ್ಬೋದು. ಯಾವುದೇ ರೀತಿಯಿಂದ ಬೆದರ್ಲಿಕ್ಕೆ ಅವಶ್ಯಕತೆ ಇಲ್ಲ. ಫಾರ್ ಎನಿಥಿಂಗ್, ಎನಿ ಅಸಿಸ್ಟೆನ್ಸ್ ವಿ ಆರ್ ಹಿಯರ್. ಮತ್ತೆ ಈಗ ನೀವೆಲ್ಲ ಲೇಡೀಸ್ ನಿಮ್ಮ ಕುಟುಂಬದ್ದು ನೋಡ್ಕೊಡ್ತೀರಿ, ನಿಮ್ಮ ಮಕ್ಕಳು ಇರ್ತಾರೆ. ಮಕ್ಕಳು ಹೇಗೆ ಈ ಮುಂದೆ ಫ್ಯೂಚರ್ ಅಲ್ಲಿ ಏನ್ ಮಾಡ್ತಾರೆ, ಹೇಗೆ ಅವ್ರದ್ದು ಗ್ರೋತ್ ಆಗತ್ತೆ, ಅಲ್ಲಿ ನಿಮ್ದು ಪಾತ್ರ ಬಹಳ ಮುಖ್ಯ ಇರುತ್ತೆ. ಯು ಹ್ಯಾವ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಯುವರ್ ಫ್ಯಾಮಿಲೀಸ್ ಫ್ಯೂಚರ್. ಹೌ? ಬಿಕಾಸ್ ಫ್ರಮ್ ದ ಚೈಲ್ಡ್ಹುಡ್, ಚಿಕ್ಕ ವಯಸ್ಸಿಂದ ದೊಡ್ಡವರೆಗೆ ನೀವೇ ನೋಡ್ಕೊಡ್ತೀವಿ ಮನೆಯಲ್ಲಿ. ಸೊ ಇಟ್ಸ್ ಯೋರ್ ರೆಸ್ಪಾನ್ಸಿಬಿಲಿಟಿ. ನಿಮ್ ಬಹಳ ಜವಾಬ್ದಾರಿ ಇರುತ್ತೆ. ನಿಮ್ ಮಕ್ಕಳು ಏನ್ ಮಾಡ್ತಾ ಇದಾರೆ, ಎಲ್ಲಿ ಹೋಗ್ತಾರೆ, ಯಾರ್ಯಾರ ಜೊತೆ ಸೇರ್ತಾರೆ, ಸ್ವಲ್ಪ ನಿಗಾ ಇಟ್ಕೊಡಿ. ಎಸ್ಪೆಷಲಿ ಇದು PUC, SSLC ಆ ಟೈಮಲ್ಲಿ 18 ವರ್ಷ ಹತ್ತಿರ ಆ ಏಜ್ ಅಲ್ಲಿ ಮಕ್ಕಳು ಬಹಳ ಸೆನ್ಸಿಟಿವ್ ಏಜ್ ಇರುತ್ತೆ. ಅವ್ರು ಯಾವುದೇ ಇಲ್ಲಿ ಬಾಕಿ ಗ್ರೂಪ್ಸ್ ಅಲ್ಲಿ ಬೇರೆ ಯಾರು ಫ್ರೆಂಡ್ಸ್ ಜೊತೆ ಅವ್ರು ಏನ್ ಮಾಡ್ತಾರೆ ನೋಡ್ಕೊಂಡು ನಾವು ಕೂಡ ಓಕೆ ಟಚ್ ಮಾಡೋಣ. ಸಪೋಸ್ ಯಾರು ಡ್ರಗ್ಸ್ ಸೇರ್ತಾರೆ, ಓಕೆ ಒಂದ್ಸಲ ಟ್ರೈ ಮಾಡೋಣ, ಒಂದ್ಸಲ ಟ್ರೈ ಏನಾಗತ್ತೆ, ಒಂದು ಗ್ರೂಪ್ ಫೀಲಿಂಗ್ ಇಂದ ಅವರು ಟ್ರೈ ಮಾಡ್ತಾರೆ. ಸೊ ಆಮೇಲೆ ಅದೇ ಸ್ಟಾರ್ಟ್ ಆಗುತ್ತೆ ಅವರು ಡಿಕ್ಲೈನ್. ಫ್ಯೂಚರ್ ಅಲ್ಲಿ ಅದೇ ಹ್ಯಾಬಿಟ್ ಆಗ್ಬಿಡ್ತದೆ. ಸೊ ಅದಕ್ಕೆ ನಿಮ್ಗೆ ಹೇಳ್ತೀನಿ, ನಿಮ್ದು ಮಕ್ಕಳು ಮಾಡಲ್ಲ, ಬಟ್ ನಿಮ್ಮ ಮಕ್ಕಳು ನಿಗಾ ಇಟ್ಕೊಡಿ. ಅವರು ಯಾರ ಜೊತೆ ಹೋಗ್ತಾರೆ, ಏನು ಯಾರ ಜೊತೆ ಸೇರ್ತಾರೆ. ಸಪೋಸ್ ಇನ್ ಕೇಸ್ ಯಾವ್ದು ಬ್ಯಾಡ್ ಹ್ಯಾಬಿಟ್ ಅಲ್ಲಿ ಆಗ್ಬಿಟ್ಟಿದ್ದಾರೆ, ಅವ್ರು ಡ್ರಗ್ ಅಡಿಕ್ಷನ್ ಆಗಿದೆ ಅಥವಾ ಆಲ್ಕೋಹಾಲ್ ಡ್ರಿಂಕ್ ಜಾಸ್ತಿ ಮಾಡ್ತಾರೆ, ಅದು ಕೂಡ ನಮ್ಗೆ ಹೇಳ್ಬೋದು ನೀವು. ನಾವು ಬಹಳ ಡಿ ಅಡಿಕ್ಷನ್ ಸೆಂಟರ್ ಇವೆ, ಅಲ್ಲಿ ಡ್ರಗ್ಸ್ದು ಅಥವಾ ಆಲ್ಕೋಹಾಲ್ ಪ್ರಾಬ್ಲಮ್ದು ಅವ್ರಿಗೆ ವಾಪಸ್ ಮೇನ್ ಸ್ಟ್ರೀಮ್ ಅಲ್ಲಿ ತರಲಿಕ್ಕೆ ನಾವು ಪ್ರಯತ್ನ ಮಾಡಬಹುದು. ಅವ್ರಿಗೆಲ್ಲರಿಗೆ ಪನಿಷ್ಮೆಂಟ್ ಮಾಡಬೇಕು, ಜೈಲ್ಗೆ ಹಾಕ್ಬೇಕು, ಅದು ನಮ್ದು ಕೂಡ ಇಷ್ಟ ಇರಲ್ಲ. ನಮ್ಗೆ ಏನ್ ಇಷ್ಟ ಇಲ್ಲ ಅವ್ರಿಗೆ ಮ್ಯಾಕ್ಸಿಮಮ್ ಎಲ್ಲರಿಗೆ ಹೋಗಿ ಜೈಲ್ಗೆ ಹಾಕಿ, ಇದು ನಮ್ಗೆ ಏನು ಇದು ದಟ್ ಇಸ್ ನಾಟ್ ಅವರ್ ಇಂಟೆನ್ಷನ್, ನಾಟ್ ಅವರ್ ಗೋಲ್. ನಮ್ಮ ಏನ್ ಉದ್ದೇಶ ಇದೆ, ನಮ್ಮ ಸಮಾಜದಲ್ಲಿ ಸುಧಾರಣೆ ಆಗ್ಬೇಕು, ಡೆವಲಪ್ಮೆಂಟ್ ಆಗ್ಬೇಕು. ನಿಮ್ ಈ ಏರಿಯಾದಲ್ಲಿ ಮಾರಿಕುಪ್ಪಂ ಏರಿಯಾದಲ್ಲಿ ನೀವು ಎಲ್ಲ ನೋಡಿ ಸ್ವಲ್ಪ ಸ್ಟಿಲ್ ಡೆವಲಪ್ಮೆಂಟ್ ಇಸ್ ನೀಡೆಡ್. ನೀವೆಲ್ಲ ಇನ್ನು ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಎಜುಕೇಶನ್ ಕೊಡಿಸಿ, ಅವ್ರಿಗೆ ಸ್ಕಿಲ್ ಕೊಡಿಸಿ, ಅವ್ರಿಗೆ ಇನ್ ಫ್ಯೂಚರ್ ಅವರು ದೊಡ್ಡ ಆಗ್ಬೇಕು, ಆ ತರ ಪ್ರಯತ್ನ ಮಾಡಬೇಕು. ಸೊ ದಟ್ ಯು ಕ್ಯಾನ್ ಆಲ್ಸೋ ಕಮ್ ಔಟ್ ಆಫ್ ಪಾವರ್ಟಿ, ಯು ಕ್ಯಾನ್ ಆಲ್ಸೋ ಡೆವಲಪ್ ಅಂಡ್ ದೇ ಕ್ಯಾನ್ ಆಲ್ಸೋ ರೀಚ್ ವಾಟ್ ಆರ್ ಬಿಗ್ ಗೋಲ್ ದೇ ವಾಂಟ್ ಟು ಅಚೀವ್. ಸೊ ಒಂದು ಮೆಸೇಜ್, ಚಿಕ್ಕ ವಯಸ್ಸಿಗೆ ಮಕ್ಕಳಿಗೆ ನಾವು ನೋಡ್ತೀವಿ, ಇದು ಹೈಫೈ 2 ವೀಲರ್ ಕೊಡ್ತಾರೆ,
ಒಂದೊಂದು 2 ಲಕ್ಷದ ಬೈಕ್ ಕೊಡ್ಬಿಡ್ತಾರೆ. ಅವರು ನಿಮ್ಗೆ ಹೇಳ್ತಾರೆ ಕೊಡಿ, ನಾನು ಎಕ್ಸಾಮ್ ಪಾಸ್ ಮಾಡಿದ್ದೀನಿ ಅಂತ ಹೇಳಿ. ಓಕೆ ಕೊಡಿ, ಬಟ್ ನೀವ್ ಹೇಳ್ಕೊಡಿ ಅವ್ರು ಹೇಗೆ ಯೂಸ್ ಮಾಡ್ತಾರೆ ಏನು. ಬಟ್ ಬೈಕ್ ಇಂದ ಜಾಸ್ತಿ ಇಂಪಾರ್ಟೆಂಟ್ ಅವರಿಗೆ ಬೇರೆ ಚೆನ್ನಾಗಿ ಕಾಲೇಜಲ್ಲಿ ಎಜುಕೇಶನ್ ಅಡ್ಮಿಷನ್ ಕೊಡ್ಬೇಕು. ಅವ್ರಿಗೆ ಮೇ ಬಿ ಲ್ಯಾಪ್ಟಾಪ್, ಪ್ಯಾಡ್ ಇದೆಲ್ಲ ಕೊಡ್ಬೇಕು. ಅದು ರಿಲೇಟೆಡ್ ಕೊಡಿ. ಆಮೇಲೆ ಏನಾದರೂ ಅವರು ಹೆಚ್ಚು ಕಡಿಮೆ ಆಗತ್ತೆ, ಸ್ವಲ್ಪ ತಪ್ಪಾಗತ್ತೆ, ಅವ್ರಿಗೆ ಸ್ವಲ್ಪ ಕೌನ್ಸಿಲಿಂಗ್ ಮಾಡಿ, ನಿಮ್ ಕಡೆಯಿಂದ ಮಾಡಿ, ನಿಮ್ಮ ಟೀಚರ್ಸ್ ಇರ್ತಾರೆ ಅವ್ರ ಕಡೆಯಿಂದ ಮಾಡಿ. ನಮ್ಮಿಂದ ಏನಾದರೂ ಅವರಿಗೆ ಕೌನ್ಸಿಲಿಂಗ್ ಬೇಕು ಅಥವಾ ಸಹಾಯ ಬೇಕು, ಅದು ಕೂಡ ನಾವು ಕೊಡ್ತೀವಿ. ಅವ್ರಿಗೆ ಗೈಡ್ ಮಾಡ್ತೀವಿ, ಹೇಗೆ ಅವರು ಚೆನ್ನಾಗಿ ಅವರ ಕ್ಯಾರಿಯರ್ ಅಲ್ಲಿ ಏನೇನು ಮಾಡ್ಬೋದು, ಹೇಗೆ ಮುಂದೆ ಅವ್ರಿಗೆ ಏನ್ ಇಷ್ಟ ಇದೆ, ಗೌರ್ಮೆಂಟ್ ಜಾಬ್ಗೆ ಇಷ್ಟ ಇದೆ ಗೌರ್ಮೆಂಟ್ ಜಾಬ್, ಅಥವಾ ಬೇರೆ ಯಾವುದೇ ಇಷ್ಟ ಇದೆ, ಪ್ರೈವೇಟ್ ಜಾಬ್ ಅಲ್ಲಿ ಇಷ್ಟ ಇದೆ, ಏನಿದೆ ಅವರು ಮಾಡಬೇಕು. ಈಗ ನೀವು ಇಲ್ಲಿ ಬೆಂಗಳೂರಿಂದ ಜಾಸ್ತಿ ದೂರ ಇಲ್ಲ, 1.5 ಗಂಟೆಯಲ್ಲಿ ತಲುಪ್ತೀವಿ. ಎಷ್ಟು ಕನೆಕ್ಟಿವ್ ಇದೆ, ನಿಮ್ಗೆ ಅವಕಾಶ ಇದೆ, ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಇದೆ. ಮುಂದೆ ಈ ಭಾಗದಲ್ಲಿ ಕೂಡ ಡೆವಲಪ್ಮೆಂಟ್ ಆಗತ್ತೆ, ಅಲ್ಲಿ ಕೂಡ ಇವರಿಗೆ ಅವಕಾಶ ಸಿಗತ್ತೆ ಕೆಲಸ ಮಾಡ್ಲಿಕ್ಕೆ. ಸೊ ಈಗ ನೀವು ಟ್ರೈನ್ ಮಾಡಬೇಕು ಅವರಿಗೆ, ಸೊ ಈ ಸ್ಕಿಲ್ಸ್ ಎಜುಕೇಶನ್ ಎಲ್ಲ ಕೊಡಬೇಕು. ದಟ್ ಈಸ್ ಮೈ ಮೆಸೇಜ್ ಟು ಯು ಆಸ್ ಪೇರೆಂಟ್ಸ್. ಪೋಷಕಾಗಿ ನಿಮ್ಗೆ ಮೆಸೇಜ್ ಇದೆ, ನಿಮ್ಮ ಮಕ್ಕಳಿಗೆ ಸ್ವಲ್ಪ ದಯವಿಟ್ಟು ನೋಡಿ. ಈ KGF ಒಂದು ಕೆಟ್ಟ ಹೆಸರು ಇತ್ತು, ಈಗ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಇದು ರೌಡಿ ಜಾಸ್ತಿ ಇದೆ, ಕಳ್ಳರು ಜಾಸ್ತಿ ಇದ್ದಾರೆ, ಬಟ್ ಇನ್ನು ಸುಧಾರಣೆ ಆಗ್ಬೇಕು. ನಾಟ್ ಎವ್ರಿ ಒನ್, ಎಲ್ಲರೂ ಈ ತರ ಇಲ್ಲ, ಸ್ವಲ್ಪ ಇದ್ದಾರೆ. ಅದು ಇದು ನಿಮ್ ಸಮಾಜ ಇದೆ, ನಿಮ್ ಸೊಸೈಟಿ ಇದೆ. ನೀವು ಈ ಸೊಸೈಟಿಗೆ ಚೇಂಜ್ ಮಾಡ್ಲಿಕ್ಕೆ ನಿಮ್ಗೆ ಕೂಡ ಸ್ವಲ್ಪ ಸಹಯೋಗ ಮಾಡಬೇಕು. ಯಾರು ಇರ್ತಾರೆ ರೌಡಿಗಿಡಿ ಅಥವಾ ಕಳ್ತನ ಕೆಲಸ ಮಾಡ್ತಾರೆ, ಅದ್ರ ಬಗ್ಗೆ ಮಾಹಿತಿ ಕೊಡಿ. ಅವ್ರಿಗೆ ಸೊಸೈಟಿಯಲ್ಲಿ ಅಕ್ಸೆಪ್ಟ್ ಮಾಡಲಿಕ್ಕೆ ಆಗಲ್ಲ. ಈ ತರ ಯಾರು ಮಾಡ್ತಾರೆ ಅವ್ರ ಮೇಲೆ ಕಾನೂನು ಕ್ರಮ ಆಗ್ಲೇಬೇಕು. ನಾವು ಕಠಿಣ ಕ್ರಮ ತಗೊಳ್ತೀವಿ. ಯಾರು ರೌಡಿ ಆಕ್ಟಿವಿಟಿ ಮಾಡ್ತಾರೆ, ಜನರಿಗೆ ಬೆದರ್ತಾರೆ, ಗಲಾಟೆ ಮಾಡ್ತಾರೆ, ಕಳ್ತನ ಮಾಡ್ತಾರೆ, ಅವರ ಮೇಲೆ ನಮ್ಮ ಹತ್ರ ಪೂರ್ತಿ ಎಲ್ಲ ಡೇಟಾ ಇದೆ, ಯಾರು ಇದ್ದಾರೆ, ಯಾರು ಈ ತರ ಮಾಡ್ತಾರೆ, ಖಂಡಿತವಾಗಿ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ನಿಮ್ಗೆ ಯಾರು ತೊಂದರೆ ಕೊಡ್ತಾರೆ ನಮ್ಗೆ ಮಾಹಿತಿ ಕೊಡಿ, ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಮುಂದೆ ನೆಕ್ಸ್ಟ್ ಇಟ್ ಇಸ್ ಟ್ರಾಫಿಕ್. ನಾವು ಹೆಲ್ಮೆಟ್ ಹಾಕ್ಲಿಕ್ಕೆ ನಿಮ್ಗೆ ಎಲ್ಲರಿಗೆ ಇಷ್ಟು ಸಮಯದಿಂದ ಮನವಿ ಮಾಡ್ತಾ ಇದೀವಿ. ಮುಂಚೆ ಮಾಡ್ತಾ ಇದ್ದು ಮತ್ತೆ ಕಡಿಮೆ ಮಾಡಿದಿರಿ. ಕಡಿಮೆ ಆದ ತಕ್ಷಣ ನಾವು ನೋಡ್ತೀವಿ, ನಾವು ಡೈಲಿ ನೋಡ್ತೀವಿ, ಆಕ್ಸಿಡೆಂಟ್ ಕೂಡ ಜಾಸ್ತಿ ಆಗ್ತದೆ. ಅಲ್ಲ ಆಕ್ಸಿಡೆಂಟ್ ಅಲ್ಲಿ ಮ್ಯಾಕ್ಸಿಮಮ್ ಟೂ ವೀಲರ್ ಯಾರು ಹೆಲ್ಮೆಟ್ ಹಾಕಿಲ್ಲ, ತಲೆ ಮೇಲೆ ಗಾಯದಾಗತ್ತೆ, ಆ ಕಡೆಯಿಂದ ಡೆತ್ ಆಗತ್ತೆ, ಅಥವಾ ಏನಾದ್ರು ಬಾಳ ದೊಡ್ಡ ಇಂಜರಿ, ಫುಲ್ ಲೈಫ್ ಪ್ಯಾರಲೈಸ್ ತರ ಆಗ್ತರ ಆಗುತ್ತೆ. ವೈ ಟು ಡೂ ದಿಸ್? ನೀವು ಇದು ಕಾನೂನು ಕೂಡ ಇದೆ, ಪ್ಲಸ್ ಇದು ನಿಮ್ ಸೇಫ್ಟಿಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ ಇದೆ. ದಯವಿಟ್ಟು ಹೆಲ್ಮೆಟ್ ಹಾಕಿ, ಮತ್ತೆ ಬಾಕಿ ಟ್ರಾಫಿಕ್ ನಿಯಮ ಕೂಡ ಪಾಲನೆ ಮಾಡಿ, ಸೀಟ್ ಬೆಲ್ಟ್ ಹಾಕಿ, ಅಂಡ್ ಓವರ್ ಸ್ಪೀಡ್ ಮಾಡಬೇಡಿ. ಕೆಲವು ನಾವು ಹುಡುಗರು ನೋಡ್ತೀವಿ ವೀಲಿಂಗ್ ಮಾಡ್ತಾರೆ, ಆಮೇಲೆ ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಾರೆ, ಅವ್ರು ಬಹಳ ಕೂಲ್ ತರ ಹಾಕ್ತಾರೆ. ಇದು ಕೂಲ್ ಇಲ್ಲ. ನಾವು ಸೋಷಿಯಲ್ ಮೀಡಿಯಾ ಕೂಡ ವಾಚ್ ಮಾಡ್ತೀವಿ. ನಾವು ಈಗ ಕ್ಯಾಮ್ರಾಸ್ ಕೂಡ ಇನ್ಸ್ಟಾಲ್ ಮಾಡಿದೀವಿ ಎಲ್ಲ ಕಡೆ. ಎಲ್ಲ ಎಂಟ್ರಿ ಎಕ್ಸಿಟ್ ಇಲ್ಲಿ KGF ಮತ್ತೆ ಬಂಗಾರಪೇಟ್ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಎಲ್ಲ ಡೀಟೇಲ್ಸ್ ಕ್ಯಾಪ್ಚರ್ ಆಗ್ತಾ ಇದೆ. ಸೊ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಯಾರು ವೀಲಿಂಗ್ ಮಾಡ್ತಾರೆ ಅಥವಾ ಟ್ರಾಫಿಕ್ ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ಕ್ರಮ ಆಗುತ್ತೆ. ಅಂಡ್ ಟ್ರಾಫಿಕ್ ಹೊಡೆದು ಯಾರು ಮಾಡ್ತಾರೆ ಈಗ ನಾವು ಆನ್ಲೈನ್ ಚಲಾನ್ ಸಿಸ್ಟಮ್ ಕೂಡ ಸ್ಟಾರ್ಟ್ ಮಾಡಿದೀವಿ. ಅವರಿಗೆ ಮೆಸೇಜ್ ಬರುತ್ತೆ, ಈ ತರ ನೀವು ಟ್ರಾಫಿಕ್ ಉಲ್ಲಂಘನೆ ಮಾಡಿದಿರಿ, ಒಂದು ಫೋಟೋ ಕೂಡ ಬರುತ್ತೆ, ಆಮೇಲೆ ಲಿಂಕ್ ಬರುತ್ತೆ .gov.in ಆ ತರ ಲಿಂಕ್ ಬರುತ್ತೆ. ಅಲ್ಲಿ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ, 500 ಇಂದ 1000 ಅಥವಾ ಏನು ಫೈನ್ ಇರುತ್ತೆ ಆ ತರ. ಸೊ ಇದು ಎಲ್ಲ ಸಿಸ್ಟಮ್ ಇದೆ. ಇದು ನಾವು ನಮ್ಮ ಕಡೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ನೀವು ಕೂಡ ಸ್ವಲ್ಪ ಸಹಯೋಗ ಮಾಡಿ. ಈ ಮಾರಿಕೊಪ್ಪಂ ಈ ಏರಿಯಾಗೆ KGF ತಾಲೂಕಾಗೆ ನಾವು ಸ್ವಲ್ಪ ಸೇಫ್ KGF ಮತ್ತೆ ರೌಡಿ ಫ್ರೀ, ಡ್ರಗ್ ಫ್ರೀ KGF ಮಾಡಲಿಕ್ಕೆ ನೀವು ಕೂಡ ಸಹಯೋಗ ಕೊಡಿ. ಸೊ ಮತ್ತೆ ನಾನು ಧನ್ಯವಾದ ಸಲ್ಲಿಸ್ತೀನಿ. ನಿಮ್ಗೆ ಮುಂದೆ ಕೂಡ ಏನಾದರೂ ಸಮಸ್ಯೆ ಇರಲಿ ನೀವು ನಮ್ಮ ಹತ್ರ ಬರ್ಬೋದು. ಮತ್ತೊಂದು ವಿಷಯ, ಚೀಟಿ ವ್ಯವಹಾರ ಬಗ್ಗೆ ನಾವು ಬಹಳ ಕಂಪ್ಲೇಂಟ್ ಬಂದಿದ್ದೀವಿ. ಈಗ ಇನ್ಫಾರ್ಮಲ್ ಆಗಿ ನೀವೆಲ್ಲ ಕೆಲವು ಜನ ಸೇರಿ ಚೀಟಿ ಕಟ್ತಾರೆ, ಆಮೇಲೆ ಸ್ವಲ್ಪ ಭರವಸೆ ಮೇಲೆ ಕೊಡ್ತಾರೆ, ಟ್ರಸ್ಟ್ ಮೇಲೆ ಕೊಡ್ತಾರೆ, ಅವರು ಆಮೇಲೆ ಓಡ್ ಹೋಗ್ತಾರೆ, ಆಮೇಲೆ ನಿಮ್ಗೆ ಹಣ ಸಿಗಲ್ಲ, ಈ ತರ ಸಮಸ್ಯೆ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಚೀಟಿ ನೀವು ಕಟ್ತೀರಿ, ರಿಜಿಸ್ಟರ್ಡ್ ಇರುತ್ತೆ. ಚೀಟಿ ಫಂಡ್ ಆಕ್ಟ್ ಅಲ್ಲಿ ಯಾವ್ದು ರಿಜಿಸ್ಟರ್ಡ್ ಇರುತ್ತೆ, ಮತ್ತೆ ಬೇರೆ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್, ಫಾರ್ಮಲ್ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ ಸರ್ಕಾರದಿಂದ ಅವ್ರಿಗೆ ಲೈಸೆನ್ಸ್ ಸಿಕ್ಕಿದೆ, ಅಪ್ರೂವಲ್ ಸಿಕ್ಕಿದೆ, ಅದು ಅಲ್ಲಿ ನೀವು ಇನ್ವೆಸ್ಟ್ ಮಾಡಿ. ಈ ತರ ಇನ್ಫಾರ್ಮಲ್ ಚೀಟಿಯಲ್ಲಿ ನೀವು ಮಾಡ್ತೀರಿ, ಯಾರಿಗೆ ಹಣ ಕೊಡ್ತೀರಿ, ಅದು ಬಹಳ ರಿಸ್ಕ್ ಇರುತ್ತೆ.
ಆಮೇಲೆ ಹಣ ರಿಟರ್ನ್ ಮಾಡಿ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದ್ರ ಬಗ್ಗೆ ಕೂಡ ನೀವು ಸ್ವಲ್ಪ ಗಮನ ಹರಿಸಿ. ಯಾರು ಈ ತರ ಚೀಟಿ ಮಾಡ್ತಾರೆ ನಡೆಸ್ತಾರೆ, ನಾವು ಕಾನೂನು ಪ್ರಕಾರ ಅವರ ಮೇಲೆ ಖಂಡಿತ ಕ್ರಮ ತಗೊಳ್ತೀವಿ. ಮತ್ತೆ ಸೈಬರ್ ಕ್ರೈಮ್ ಬಗ್ಗೆ ಕೂಡ ನೀವು ಸ್ವಲ್ಪ ಎಚ್ಚರಿಕೆಯಾಗಿ ಇರಬೇಕು. ಸೈಬರ್ ಕ್ರೈಮ್ ಅಲ್ಲಿ ನಿಮ್ಗೆ ಯಾರು ಕಾಲ್ ಮಾಡ್ತಾರೆ, ನಿಮ್ದು ಪರ್ಸನಲ್ ಮಾಹಿತಿ ಕೇಳ್ತಾರೆ, ಇದು OTP ಬಂದಿದೆ ಶೇರ್ ಮಾಡಿ, ಅಥವಾ ನಿಮ್ದು ಅಕೌಂಟ್ ಡೀಟೇಲ್ಸ್ ಬೇರೆ ಏನಾದ್ರು ಪರ್ಸನಲ್ ಡೀಟೇಲ್ ನಿಮ್ಗೆ ಕೇಳ್ತಾರೆ, ದಯವಿಟ್ಟು ಶೇರ್ ಮಾಡಿಬಿಡಿ. ನಿಮ್ಮ ಮಾಹಿತಿ ನಿಮ್ಮ ಹತ್ರ ಇರಿ. ಯಾರು ಬ್ಯಾಂಕ್ ಅವರು ಈ ತರ ಫೋನ್ ಮಾಡಿ ಕೇಳಲ್ಲ, ಯಾರು ಇನ್ಶೂರೆನ್ಸ್ ಕಂಪ್ನಿ ಕೇಳಲ್ಲ. ನಿಮ್ಗೆ ಬಹಳ ಆಪ್ ಲಿಂಕ್ಸ್ ಬರುತ್ತೆ ಕೆಲವು ಸಮಯ, ಇದು ಇನ್ಸ್ಟಾಲ್ ಮಾಡಿ, ನಿಮ್ಗೆ ಇನ್ವೆಸ್ಟ್ಮೆಂಟ್ ಬರುತ್ತೆ, ಅಥವಾ ನೀವು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಬಹಳ ಈ ತರ ಕೆಲವು ಸಮಯ ಲಿಂಕ್ ಬರುತ್ತೆ. ಈ ತರ ಯಾವುದೇ ಲಿಂಕ್ ಡೌನ್ಲೋಡ್ ಮಾಡಬೇಡ. ಸಪೋಸ್ ಇನ್ ಕೇಸ್ ಈ ತರ ಯಾವುದೇ ಸೈಬರ್ ಆದ್ರೆ ನೀವು ತಕ್ಷಣ 1930ಗೆ ಕಾಲ್ ಮಾಡಿ. 1930 ಒಂದು ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ನಂಬರ್ ಇದೆ. ನಿಮ್ಮ ಅಕೌಂಟ್ ಇಂದ, ಬ್ಯಾಂಕ್ ಅಕೌಂಟ್ ಇಂದ ಯಾವ ಅಕೌಂಟ್ಗೆ ಇದು ಹಣ ಹೋದ್ರೆ ಅದು ಇಮಿಡಿಯೇಟ್ಲಿ ಫ್ರೀಜ್ ಆಗುತ್ತೆ. ಎಷ್ಟು ಬೇಗ ನೀವು ಕಾಲ್ ಮಾಡಿದ್ರೆ ಅಷ್ಟು ಬೇಗ ನಿಮ್ಗೆ ನಿಮ್ದು ಹಣ ಏನ್ ಕಳೆದು ಹೋಗಿದೆ ವಾಪಸ್ ಬರ್ಲಿಕ್ಕೆ ಸಾಧ್ಯ ಇರುತ್ತೆ. ಸೊ ದಯವಿಟ್ಟು ಫಸ್ಟ್ ಆಫ್ ಆಲ್ ಪ್ರಿವೆನ್ಷನ್ ಇಸ್ ಬೆಸ್ಟ್ ಥಿಂಗ್. ಯು ಶುಡ್ ಬಿ ವೆರಿ ಮಚ್ ಅವೇರ್. ಎಚ್ಚರಿಕೆಯಾಗಿ ಇರಬೇಕು. ಯಾರು ನಿಮ್ಗೆ ಫೋನ್ ಮಾಡ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ, ಅವ್ರಿಗೆ ಏನು ನೀವು ಮಾಹಿತಿ ಶೇರ್ ಮಾಡಬೇಡಿ. ನಿಮ್ಗೆ ಏನು ಡೌಟ್ ಇರಲಿ, ನಿಮ್ ನಮ್ಮ ಹತ್ರ ಬರ್ಬೋದು, ಬ್ಯಾಂಕಿಗೆ ಹೋಗ್ಬೋದು, ನೀವು ಕನ್ಫರ್ಮ್ ಮಾಡಿ ಆಮೇಲೆ ಹೇಳಿ ಕೊಡಿ ಅವರಿಗೆ. ಸೊ ಏನಾದ್ರು ಸಪೋಸ್ ಇಫ್ ಇಟ್ ಹ್ಯಾಪನ್ಸ್ 1930 ಕಾಲ್ ಮಾಡಿ. ಸೊ ಎಷ್ಟು ನಮ್ಮ ಕಡೆಯಿಂದ ನೀವು ಮತ್ತೊಂದು ಸಲ ನಾವು ಧನ್ಯವಾದ ಸಲ್ಲಿಸ್ತೀನಿ ನಿಮ್ಮೆಲ್ಲರಿಗೆ. ನಮಗೆ ಇದು ಅವಕಾಶ ಕೊಡಿ. ಥ್ಯಾಂಕ್ ಯು. ಸಾಹೇಬ್ರು ಇಲ್ಲಿ ಸುಮಾರು ನಾವು 4-5 ಪ್ರೋಗ್ರಾಮ್ಸ್ ಬಂದಿದ್ದೀವಿ. ಆದ್ರೆ ಸಾಹೇಬ್ರು ಪ್ರಥಮವಾಗಿ ಬಂದಿದ್ದಾರೆ. ನಮ್ಮ KGF ಜಿಲ್ಲಾ ಪೊಲೀಸ್ ವತಿಯಿಂದ ಈ ಒಂದು ಏನ್ ನಾವು ಸಾರ್ವಜನಿಕ ಜನಸಂಪರ್ಕ ಸಭೆ ಮತ್ತು ವುಮೆನ್ಸ್ ಮೀಟಿಂಗ್ ಅಂತೇಳಿ ನಮ್ಮ ನವೀನ್ ಅವರು ಇಲ್ಲಿ ಒಂದು ಆರ್ಗನೈಸ್ ಮಾಡಿದ್ದಾರೆ. ಹಂಗಾಗಿ ನಿಮ್ಮಲ್ಲಿ ಯಾರಾದ್ರೂ ಇಲ್ಲಿ ಒಂದು 4 ಜನ ವುಮೆನ್ಸ್ ಏನಾದ್ರೂ ಇಲ್ಲಿ 10th ವಾರ್ಡ್ಗೆ ಸಂಬಂಧಿಸಿದಂತಹ, ಪೊಲೀಸ್ಗೆ ಸಂಬಂಧಿಸಿದಂತಹ ಯಾವ್ದಾದ್ರು ಸಮಸ್ಯೆಗಳಿದ್ರೆ ನೇರವಾಗಿ ತಾವು ಕೇಳ್ಬೋದು. ಸಾಹೇಬ್ರಿದ್ದಾರೆ, ಯಾವುದೇ ಸಂಕೋಚ ಇಲ್ಲದೆ ದಯವಿಟ್ಟು ಕೇಳ್ಬೋದು. ಮೇಡಮ್ ಅರ್ಥ ಕೇಳಿದ್ರು ಓಕೆ, ಬಟ್ ಆದ್ರೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಬೆಳಿಗ್ಗೆ 6ರಿಂದ ಸಂಜೆ 10 ತನಕ ಪರ್ಮಿಷನ್ ಕೊಡ್ಲೇಬೇಕಾದ್ರು. ಬಟ್ ಆದ್ರೆ ಅವರಿಗೆ ಅವ್ರದೇ ಆದ ಒಂದು ಲಿಮಿಟ್ಸ್ ಇರ್ತದೆ. ಆ ಒಂದು ಡಿಸಿಬಲ್ ಇಷ್ಟೇ ಯೂಸ್ ಮಾಡ್ಬೇಕಂತ ಇರ್ತದೆ, ಕಡಿಮೆ ಇಟ್ಕೊಂಡು ಅವ್ರು ಯೂಸ್ ಮಾಡ್ಬೇಕಾಗುತ್ತೆ. ತಾವ್ ಹೇಳ್ತಾ ಇದ್ರಿ ಬೆಳಿಗ್ಗೆ 4 ಗಂಟೆ ಅಥವಾ 5 ಗಂಟೆ ಕಮೆಂಟ್ಸ್ ಮಾಡ್ತಾರೆ ಅಂತ ಹೇಳಿ. ಆ ಟೈಪ್ ಇದ್ರೆ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗ್ತಾ ಇದೆ. ಅದು ಸಾಹೇಬರು ಬಂದಿದ್ದ ದಿವಸದಿಂದ ಅಷ್ಟೇ. ಅವ್ರು 10 ಗಂಟೆ ಮೇಲೆ ಈಗ ತಮಗೂ ಗೊತ್ತಿದೆ, ಈಗ ನೆನ್ನೆ ಆರ್ಕೆಸ್ಟ್ರಾ ಎಷ್ಟೊತ್ತು ಸ್ಟಾಪ್ ಆಯ್ತು. ಯಾವುದೇ ಒಂದು 10 ಗಂಟೆ ಮೇಲೆ ನಾವು ಬಿಡೋದಿಲ್ಲ. ಹಂಗೇನಾದ್ರೂ ಇದಾದ್ರೆ KP ಹಾಕ್ಬೇಕಾದ್ರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸ್ತೀವಿ. ಅದು ಆಗೋದಿಲ್ಲ. ಆಕ್ಚುಲಿ 3 ಗಂಟೆ 4 ಗಂಟೆ ಇದ್ರೆ ದಯವಿಟ್ಟು ಕಾಲ್ ಮಾಡಿ, 112 ಕಾಲ್ ಮಾಡಿ, ನಾವು ಸ್ಟಾಪ್ ಮಾಡಿಸ್ತೀವಿ. ಜೊತೆಗೆ ಆಕ್ಷನ್ ಆಗುತ್ತೆ, ಆಕ್ಷನ್ ಇನಿಷಿಯೇಟ್ ಆಗುತ್ತೆ. ಡೋಂಟ್ ವರಿ ಮಾಡಿ. ನಂತರ ಅವ್ರಿಗೆ ಏನ್ ಮಾಡಿದ್ರೆ ಮತ್ತೆ ಕೇಸ್ ಹಾಕಿ ಕಳಿಸಿದ್ದೆಲ್ಲ ತಮ್ಮೆಲ್ಲರೂ ಗೊತ್ತಿರ್ತದೆ, ಅಥವಾ ಇಲ್ಲಿ ಯಾರನ್ನ ಬಂದಿರ್ತೀರನ್ನ ಗೊತ್ತಿಲ್ಲ, ಅವರ ರಿಲೇಷನ್ಸ್ ಅವ್ರನ್ನ ಇರ್ತೀರನ್ನ. ದಯವಿಟ್ಟು ಯಾರು ಅಷ್ಟೇ ಯಾವುದೇ ಶೋಕಿಗಾಗ್ಲಿ, ಯಾವುದೇ ಒಂದು ನಿಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಬೇಕಾದ್ರೆ ಕಾನೂನು ಬದ್ಧವಾಗಿ ಆಚರಣೆ ಮಾಡ್ಕೊಳ್ಳಿ. ಅದು ಶೋಕಿಗಾಗಿ, ಯಾರನ್ನ ಸಂತೋಷ ಪಡಿಸೋದಕ್ಕಾಗಿ, ಅಥವಾ ಯಾರೋ ನಮ್ಮನ್ನು ನೋಡಿ ನಮ್ಮನ್ನು ಫಾಲೋ ಮಾಡಲಿ ಅನ್ನೋ ಒಂದು ಕಾರಣಕ್ಕಾಗಿ ತಾವು ಲಾಂಗಲ್ಲಿ ಕೇಕ್ ಕಟ್ ಮಾಡೋದಿರ್ಬೋದು, ಮತ್ತೆ ಬೇರೆಯವ್ರು ತೋರ್ಪಡಿಸ್ಕೊಳ್ಳೋ ರೀತಿಯಲ್ಲಿ ಇದು ಮಾಡ್ಕೊಳ್ಳೋದು, ಮತ್ತೊಂದು ಸಾಹೇಬ್ರು ಹೇಳಿದಂಗೆ ವೀಲಿಂಗ್ ಮಾಡೋದು. ವೀಲಿಂಗ್ ಮಾಡೋದ್ರ ಜೊತೆಗೆ ಏನ್ ಮಾಡ್ತಾರೆ ಅಂದ್ರೆ ಇನ್ಸ್ಟಾದಲ್ಲಿ ಹಾಕ್ತಾರೆ. ಆ ಇನ್ಸ್ಟಾದಲ್ಲಿ ಹಾಕಿ ಅದಕ್ಕೆ ಲೈಕ್ಸ್ ಕೊಡೋದು, ಕಾಮೆಂಟ್ಸ್ ಮಾಡೋದು, ಇವೆಲ್ಲ ಇರ್ತದೆ. ನಮ್ಮಲ್ಲಿ ತಮ್ಮೆಲ್ಲರಿಗೂ ಗೊತ್ತೇ ಇದೆ, ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಅಂತೇಳಿ ನಮ್ಮ SP ಸಾಹೇಬ್ರ ಕಚೇರಿಯಲ್ಲಿ ಸುಮಾರು 1 ವರ್ಷ ಎಲ್ಲಾ ಅಕೌಂಟ್ ಮೇಲೆ, ನಿಮ್ಮ ಎಲ್ಲಾ ಸೋಷಿಯಲ್ ಮೀಡಿಯಾ ಅಕೌಂಟ್ ಮೇಲೆ ನಮ್ಮ ಹದ್ದಿನ ಕಣ್ಣಿರ್ತದೆ. ಒಂದು ಸೂರು ಏನಾದ್ರೂ ಅಲ್ಲಿ ಮಿಸ್ಟೇಕ್ ಆದ್ರೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತಾ ಇದ್ವಿ. ತಮಗೂ ಮತ್ತೆ ರೀಟ್ವೀಟ್ ಆಗ್ತಾ ಇದೆ, ತಮ್ಮೆಲ್ಲರಿಗೂ ಗೊತ್ತೇ ಇರ್ತದೆ. ವೀಲಿಂಗ್ ಆದ್ರೆ ಮತ್ತೆ ನಾವು ಕೇಸ್ ಹಾಕಿ ಮತ್ತೆ ಅದನ್ನ ರೀಟ್ವೀಟ್ ಮಾಡಿ ಕಾನೂನು ಬ್ರೇಕ್ ಮಾಡ್ತಾ ಇದ್ರೆ ಅಂತವ್ರ ಬಗ್ಗೆ ನಮಗೆ ಯಾವುದೇ ಒಂದು ಭಯ ಇಲ್ಲದೆ ದಯವಿಟ್ಟು ಕಾಲ್ ಮಾಡಿ ತಿಳಿಸಿ. ಇಲ್ಲ ನಿಮ್ಗೆಲ್ಲ 112 ಇದೆ, ನಿಮ್ಮ ಮತ್ತೆ ನಮ್ಮ ನಂಬರ್ ಕಾಲ್ ಮಾಡಿದ್ರು ಗೌಪ್ಯವಾಗಿ ಇಡಲಾಗೋದು. ಈಗೇನು ಪ್ರತಿಯೊಬ್ಬರು ಫೋನ್ ನಂಬರ್ ಸಮೇತ ಇನ್ಸ್ಪೆಕ್ಟರ್ ಇರ್ಬೋದು, ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, DSP ಸಾಹೇಬ್ರದ್ದು, SP ಸಾಹೇಬ್ರದ್ದು ಎಲ್ಲ ನಿಮ್ಗೆ ಎಲ್ಲಾ ನಂಬರು ಸಿಗುತ್ತೆ. ಯಾವ್ದೇನು ಹೈಡ್ ಮಾಡಂಗಿಲ್ಲ, ನಮ್ಮ ನಂಬರ್ಸ್ ಎಲ್ಲ ಇರ್ತದೆ. மட்டும் அதுல ஆல்மோஸ்ட் ஒரு 350 மெம்பர்ஸ் வெறும் உமன்ஸாவே இருக்கிறாங்க. நம்ம ட்ரஸ்ட்ல ஆல்மோஸ்ட் 60% வெறும் உமன்ஸ் தான் இருக்குது.
அதனால நம்ம உமன்ஸ் டே கொண்டாடணும்னு முடிவு பண்ணியிருந்தோம். பட் என்னன்னா லாஸ்ட் டைம்ல கொஞ்சம் யூத் மீட்டிங் இருந்ததுனால பண்ண முடியாம போச்சு. அதனால தான் இப்போ உமன்ஸ் டேக்கு ஒரு மீட்டிங் போடணுன்ட்டு இப்போ முடிவு பண்ணோம். அதனால சாரி பண்ணிக்க லேட் ஆயிடுச்சு. அப்புறம் பிலேட்டட் ஹாப்பி உமன்ஸ் டே எல்லாருக்கும். அப்புறம் இந்த ட்ரஸ்ட் நம்மளுக்காக தான் ஓபன் பண்ணது, நம்ம எல்லாருக்காக தான் ஓபன் பண்ணது. இந்த ட்ரஸ்ட் அப்படி பார்த்தாக்கா இதுல எந்த ஒரு நல்ல காரியம் எல்லாம் இப்போ பண்ணுறதெல்லாம் இப்போ நம்மளுக்காக தான் பண்றது. இது வந்து என்னோட கடமை, இங்க இருக்கிறதுனால இது என்னோட கடமை. நான் ஏதோ செய்யணும் இது அதுன்னு இல்லை, இது என்னோட கடமைக்காக நான் செஞ்சுட்டு இருக்கிறேன். அது என்ன உணர்வு என்னன்னாக்கா, இந்த ட்ரஸ்ட்ல இருக்கிறவங்களுக்கு எதனா ஒன்று செய்யணும்னு. நம்ம வார்டில் இருக்கிறவங்க ஓகே, பட் என்னை நம்பி இவ்வளோ ட்ரஸ்ட்ல சேர்ந்து இருக்கிறாங்க, அவங்களுக்கு கண்டிப்பா எதனா ஒன்று செய்யணும்னு ரொம்ப நாளா இருந்துச்சு. அது கண்டிப்பா செய்வேன். அதே மாதிரி நம்ம ட்ரஸ்ட்ல விருப்பம் இருக்கிறவங்க யாருன்னா சேரணும்னு இருந்தாக்கா கண்டிப்பா நீங்க சேரலாம். இது ஒரு டெவலப்மெண்ட்டாக தான், எந்த பார்ட்டி வைஸோ இல்லை வேற எந்த வயசோ இல்லை. அதனால நீங்க பார்ட்டி யாருன்னா சேரணும்னு நினைச்சீங்கன்னாக்கா கண்டிப்பா சேரலாம். அதுக்கு உங்களுக்கு ஃபார்ம் வேணும்னாக்கா நான் இது பண்றேன். அப்பார்ட் ஃப்ரம் அதுக்கப்புறம் இப்போ நான் என்ன சொல்றேன்னாக்கா, இந்த ட்ரஸ்ட் இப்போ நம்ம ஆரம்பிச்சுக்கிறோம், அது செகண்டரி விட்டுடுங்க. இப்போ உங்களுக்காக நம்ம சேவை செய்ய வர்றது, உங்களுக்காக சேவை செய்ய வரோம். உங்களுக்கு எந்த கஷ்டம் இருந்தாலும் சரி, என்ன ப்ராப்ளம் இருந்தாலும் சரி, நான் இருக்கிறேன். நீங்க எந்த பிரச்சனை இருந்தாலும் சரி, நான் இருக்கிறேன் உங்களுக்காக. எந்த ஒரு ப்ராப்ளம் இருந்தாலும் சரி என்னை கூப்பிடுங்க, இல்ல என் நம்பர் இருக்கு உங்ககிட்ட, நீங்க பேசுங்க. கண்டிப்பா உங்களுக்கு என்ன என்னால முடிஞ்ச உதவி நான் கண்டிப்பா செய்வேன். அதனால இப்போ உங்களுக்கு பர்சனலா எதனா ப்ராப்ளம் இருந்தாலும் சரி, யாருக்கிட்ட சொல்ல முடியலனாலும் சரி, என்கிட்ட பர்சனலா சொல்ல, யாருக்கிட்டே இல்லை, நானே என்ன பர்சனலா கூப்பிடுங்க. இந்த மாதிரி எனக்கு இந்த ப்ராப்ளம், எங்க பசங்களுக்கு இந்த ப்ராப்ளம், எங்க வீட்டுல இந்த ப்ராப்ளம், உன்னால இதை பண்ண முடியுமா? கண்டிப்பா என்னால முடிஞ்ச வேலை கண்டிப்பா செய்வேன். அதனால இது அது என்னன்னாக்கா, நம்ம பார்ட்டி வைஸோ எலெக்ஷனுக்காகவோ அதெல்லாம் இல்லை. இது ட்ரஸ்ட்டுக்காக, நம்ம ஏரியாக்காக. நான் லாஸ்ட் டைம் சொன்ன மாதிரி தான், இது நம்ம வார்டு இல்லை, நம்ம வீடு. அதனால நம்ம வீட்டில் எந்த ப்ராப்ளம் இருந்தாலும் அதை நான் ஏற்றுக்கின்னு நான் கண்டிப்பா உங்களுக்கு வேலை செய்வேன்னு உங்களுக்கு சொல்லிக்கிறேன். அப்புறம் வேற எதனா நம்ம ட்ரஸ்ட்ல இப்போ இவ்வளவு நல்ல காரியம் நம்மளால முடிஞ்சது பண்ணிக்கிறோம். இன்னும் எதனா நல்லது எதனா செய்யணும்னாக்கா நீங்க அட்வைஸ் பண்ணுங்க, அந்த மாதிரி நம்மளும் செய்யலாம். எதனா நீங்க ஒரு புதுசா இந்த மாதிரி பண்ணலாம், இவங்களுக்கு ஹெல்ப் பண்ணலாம். லாஸ்ட் டைம் யாரும் சொன்னாங்க, ஒரு விடோஸ் இருக்கிறாங்க அவங்களுக்கு பண்ணன்னு சொன்னாங்க. அதே மாதிரி வேற எதனா இருந்துச்சுன்னா சொல்லுங்க, அதுவும் நம்ம ஸ்டார்ட் பண்ணலாம். ஆல்ரெடி அந்த மாதிரி ஐடியாஸ் எதனா இருந்தாலும் சொல்லுங்க. ஆல்ரெடி நம்ம கமிட்டியில, நம்ம ட்ரஸ்ட் கமிட்டியில பேசியிருக்கிறோம். நம்ம மாட்டுக்கொட்டாயை ஒரு கல்ச்சுரல் அலாட் பண்ணணும், எதனா ஒரு இது பண்ணணும் எல்லாம் பேசி வச்சிருக்காங்க. ஒரு லெட்டர் ரெடி பண்ணி வச்சுக்கிறோம். நம்ம ஆல்ரெடி நம்ம சர்க்கிள் இன்ஸ்பெக்டருக்கும் சொல்லியிருக்கிறோம், அவரும் நம்மளுக்கு ஹெல்ப் பண்ண சொல்லியிருக்காரு. சிஎஸ்ஓ கிட்ட பேசிட்டு நம்ம மாட்டுக்கொட்டாயை எதனா ஒரு கல்ச்சுரல் ஒரு கல்யாண மண்டபம் நம்ம வார்டுக்காக அதை ரெடி பண்ணணும்னு பேசியிருக்கிறோம். அதுவும் ட்ரை பண்ணிட்டு எப்படின்னா அது பண்ணி கொடுப்போம். ட்ரஸ்ட் சார்பா எதுவும் இது இல்லை, கண்டிப்பா அதை நம்ம பண்ணி கொடுப்போம். அதே மாதிரி அது எலக்ட்ரிக் கூட அது சின்ன வேலை. அதே மாதிரி ஆம்புலன்ஸ்க்கோ பேசினே இருக்கிறோம். முன்னாடியே ஒரு ஆம்புலன்ஸ் நம்ம இதுல வைக்கணும்ட்டு அதுவும் பண்றோம். இன்னும் நிறைய யோசித்து வச்சிருக்கிறோம். சும்மா கதை சொல்ற மாதிரி சொல்லிட்டு செய்யாம போகக்கூடாது. அதனாலதான் நம்ம ஏதோ ஜாஸ்தி சொல்றதில்ல, ஏதோ செஞ்சுட்டு பிறகு உங்களுக்கு சொல்லணும் எவ்வளவு சொல்லியிருக்கிறோம். இது ரெண்டு நான் சொன்னாக்கா, நீங்க எதனா ஒண்ணு சொல்லுங்க, எதனா ஒண்ணு நீங்க எதனா நீங்க இந்த மாதிரி இதை பண்ணணும்பா, நம்ம வாழ்ந்த இந்த டெவலப்மெண்ட்டுக்காக இந்த மாதிரி பண்ணணும்னாக்கா கண்டிப்பா செய்யறோம். அது யாரா இருந்தாலும் சரி, இவங்க அவங்க இந்த ஆளு அந்த ஆளு அந்த மாதிரி சொல்ல எதுவுமே இல்லை. உங்களுக்காக கண்டிப்பா இந்த ட்ரஸ்ட் இருக்கும், உங்களுக்காக நான் இருப்பேன். எந்த ஒரு வேலை இருந்தாலும் நான் செஞ்சு கொடுக்க ரெடியா இருக்கிறேன். கண்டிப்பா நீங்க என்னக்கா இவ்வளவு ஜனம் பார்த்து பேசுறதுக்கு முடியல, முன்னாடி பேசுறது இல்ல. அப்புறம் ஒரு 2 பேர் யாரோ சொன்னாங்க, ஒரே சந்தில கேமரா ஃபர்ஸ்ட் வைப்பா
அப்புறம் இன்னொரு ஒரு பர்சனலா ஒன்று சொல்லுங்க. யாரோ எனக்கு 2 பேர் சிஎம் நாங்க சொன்னாங்க, தம்பி என்னப்பா நீ யாரை பார்த்தாலும் கீழே கொஞ்சனே போயிருக்கியாப்பா, யாருக்கும் பேச மாட்டேங்கிறேன். உங்களுக்கு இப்போ நான் யாருன்னு உங்களுக்கு தெரியும், யாரு பையன், எப்படி இருந்தா, என்ன இருந்தா, எப்படி வாழ்ந்தான், இங்கே தான் இருந்தான். நம்மளுக்கு அந்த கூச்ச சுபாவம் அப்படி இருக்கு. இதுக்கப்புறம் நான் கொஞ்சம் மாத்திக்கிறேன். இதுவரைக்கும் நான் மைக்கில் கூட பேசுறது இல்லை, இப்பதான் கொஞ்சம் கத்துக்கிறேன். எலெக்ஷன் முன்னாடி கண்டிப்பா பேச கத்துக்கிறேன். அதே மாதிரி யாரோ தப்பா நினைச்சுக்காது, என்னப்பா நம்மள பார்க்க மாட்டேங்கிறான், நம்மகிட்ட பேச மாட்டேங்கிறான், ஏன்னா மூஞ்ச கீழே கொண்டு நினைச்சுக்காதீங்க. நம்ம எனக்கு அது ஒரு பழகாயிடுச்சு, மாத்திக்கிறேன் நான் கொஞ்சம் கொஞ்சமா. நீங்க பேசுனா நான் கண்டிப்பா பேசுறேன், நானும் அது கொஞ்சம் கத்துக்கிறேன் பேசுறது பண்ணலாம். அதனால நீங்க ஏதோ தப்பா நினைச்சுக்காதீங்க, நினைச்சுக்காதீங்க, அது மரியாதை உள்ள இருக்குது. சரிங்க, வந்ததுக்கு ரொம்ப தேங்க்ஸ் எல்லாரும். மறுபடியும் இன்னொரு ஃபங்க்ஷன்ல நம்ம மீட் பண்ணலாம். எதனா அளித்து வருகிறார். 10வது வார்டில் மற்றும் மாற்றுத்திறனாளிகளுக்கு மாதந்தோறும் 500 ரூபாய் வழங்கி வருகிறார். 10th வார்டுக்கு உட்பட்ட காவல் உயர் அதிகாரி ஆணையின்படி 3 இடங்களில் சிசி கேமராவை அமைத்து மாதந்தோறும் சர்வீஸ் செய்து வருகிறார். பிடிஎம்எல் கான்ட்ராக்ட் மற்றும் டிசிஎல் தொழிலாளர்களின் சம்பள உயர்வை வலியுறுத்தி வேலை நிறுத்தம் செய்து கொண்டிருந்த பொழுது 42 குடும்பங்களுக்கு உதவி செய்து உணவு, தானியம், பொருட்களை வழங்கியுள்ளார். பெங்களூரில் இருந்து மருத்துவர்களை அழைத்து வந்து உடல்நிலை பாதிக்கப்பட்டவர்களுக்கு பலவித பரிசோதனைகள் செய்து மருந்து மாத்திரைகளை வழங்கியுள்ளார். எஸ்எல்சி பொது தேர்வில் தேர்ச்சி பெற்ற மாணவர்களை ஊக்குவிக்கும் விதத்தில் முதல் இடத்தை பிடித்தவர்களுக்கு ரூபாய் 10,000, 2ஆம் இடத்தை பிடித்தவர்களுக்கு 7,500, 3ஆம் இடத்தை பிடித்தவர்களுக்கு ரூபாய் 500 வழங்கி அவர்களை ஊக்குவித்து வருகிறார். 2ஆம் ஆண்டு பியூசி தேர்வில் முதலிடம் பெற்று தேர்ச்சி அடைந்தவர்களுக்கு ரூபாய் 10,000, 2ஆம் இடத்தை பிடித்தவர்களுக்கு 7,500, 3ஆம் இடத்தை பிடித்தவர்களுக்கு 5,000 வழங்கியுள்ளார். எஸ்எல்சி மற்றும் 2வது பியூசியில் பொதுவாக தேர்ச்சி பெற்ற 33 மாணவர்களுக்கு தலா 1,000 ரூபாய் வழங்கி அவர்களை ஊக்குவித்திருக்கிறார். எஸ்எல்சியில் மற்றும் 2வது பியூசி தேர்வு எழுதவிருந்த மாணவ மாணவிகளுக்கு எக்ஸாம் கிட் வழங்கியுள்ளார். 7ஆம் ஆண்டு வகுப்பு கீழ்ப்பையில் மாணவ மாணவிகளுக்கு நோட்டு புத்தகங்கள் வழங்கியுள்ளார். 10வது வார்டு கோவில்களில் மற்றும் கிறிஸ்தவ ஆலயங்களில் திருவிழாக்கள் மற்றும் நித்திய பூஜைகள் நடைபெறுவதற்காக பல பொறுப்புகளை ஏற்றுக்கொண்டு நன்கொடைகளை வழங்கி நிகழ்ச்சிகளை நடத்தி கொண்டிருக்கிறார். 10th வார்டில் விளையாட்டில் ஆர்வமுள்ள வாலிபர்களுக்கு ஸ்போர்ட்ஸ் கிட் வழங்கியுள்ளார். Wanted for Kashamballi Rural High School immediately. Contact HM. 100% pure and clean. No compromise. Best quality. Family restaurant. 100% Ambur and Dindigul style biryani. 100% Venus biryani. Near Government Maternity Hospital, Maharaja Road, Robertson Bay. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara Bemmal Nagar, KGF. For more details, contact 8073962145.